ಹಾಯ್ ಫ್ರೆಂಡ್ಸ್, ನಾವಿರುವ ಪ್ರಪಂಚ ರಹಸ್ಯಗಳ ಪ್ರಪಂಚ. ಇದನ್ನು ಎಷ್ಟು ಭೇದಿಸಿದರೆ ಅಷ್ಟು ರಹಸ್ಯಗಳು ಎದುರಾಗುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಭೂಮಿಯೆಲ್ಲ ಜೀವಿಗಳಿಂದ ತುಂಬಿ ತುಳುಕುತ್ತಿದೆ. ಆಳವಾದ ಸಮುದ್ರಗಳ ಗರ್ಭದಿಂದ ಹಿಡಿದು ಅತಿ ಎತ್ತರವಾದ ಶಿಖರಗಳವರೆಗೆ ನೀವು ಎಲ್ಲಿ ನೋಡಿದರೂ ಯಾವುದೋ ಒಂದು ಜೀವಿ ಕಣ್ಣಿಗೆ ಕಾಣಿಸುತ್ತದೆ. ಕಣ್ಣಿಗೆ ಕಾಣದೇ ಇರುವ ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಟನ್ನುಗಟ್ಟಲೆ ಇರುವ ತಿಮಿಂಗಲಗಳು, ಚಿಕ್ಕ ಹುಲ್ಲಿನಿಂದ ಹಿಡಿದು ದೊಡ್ಡ ವೃಕ್ಷಗಳವರೆಗೆ ಹೀಗೆ ಬದುಕುತ್ತಿರುವ 13 ಲಕ್ಷ ಜೀವಿಗಳವರೆಗೆ ನಮ್ಮ ವಿಜ್ಞಾನಿಗಳು ತಜ್ಞರು ತಿಳಿದುಕೊಂಡಿದ್ದಾರೆ. ಈ ಸಂಖ್ಯೆ 87 ಲಕ್ಷದವರೆಗೂ ಇರಬಹುದೆಂದು ಅಂದಾಜಿಸಲಾಗಿದೆ. ಹಾಗಾದರೆ ಹೀಗೆ ಪ್ರಾಣವಿರುವ ಜೀವಿ ಜಂತುಗಳನ್ನು ಹೀಗೆ ಎಲ್ಲವನ್ನ ಒಂದು ಕ್ರಮಬದ್ಧವಾಗಿ ನಡೆಸುತ್ತಿರುವುದು ಏನು? ಪ್ರಪಂಚದಲ್ಲಿ 106 ಕೋಟಿ ಜನಗಳು ಇದ್ದರೂ ಒಬ್ಬರು ಇರುವ ಹಾಗೆ ಇನ್ನೊಬ್ಬರು ಏಕೆ ಇಲ್ಲ? ಒಬ್ಬ ಮನುಷ್ಯ ಎಷ್ಟು ಎತ್ತರವಿರಬೇಕು? ಅವನ ರೂಪ ಯಾವ ರೀತಿಯಲ್ಲಿ ಇರಬೇಕು? ಒಂದು ಮಾವಿನ ಹಣ್ಣು ಎಷ್ಟು ರುಚಿಯಾಗಿ ಇರಬೇಕು? ಅದರಲ್ಲಿ ಎಷ್ಟು ಪ್ರೋಟೀನ್ಗಳು, ವಿಟಮಿನ್ಗಳು ಇರಬೇಕು? ಕೊನೆಗೆ ಒಂದು ಪುಷ್ಪ ಯಾವ ಬಣ್ಣದಲ್ಲಿ ಇರಬೇಕು? ಅದರಿಂದ ಯಾವ ರೀತಿಯ ಸುವಾಸನೆ ಬರಬೇಕು? ಈ ರೀತಿಯಾಗಿ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಯನ್ನು ಭವಿಷ್ಯತ್ತನ್ನು ನಿರ್ಣಯಿಸುವುದೊಂದಿದೆ, ಅದೇ DNA. ಸಿಂಪಲ್ ಆಗಿ ಹೇಳಬೇಕೆಂದರೆ ಈ ಭೂಮಿಯ ಮೇಲೆ ಜೀವಕ್ಕೆ ಮತ್ತು ಜೀವನಕ್ಕೆ ರಹಸ್ಯವೆಂದರೆ ಈ DNA ಎಂದರೆ ಏನು? ಇದು ಹೇಗೆ ಕೆಲಸ ಮಾಡ್ತದೆ? DNA ಆಧಾರವಾಗಿಟ್ಟುಕೊಂಡು ಭವಿಷ್ಯತ್ತಿನಲ್ಲಿ ಬರುತ್ತಿರುವ ಮಾರ್ಪಾಡುಗಳು ಯಾವ ರೀತಿಯಲ್ಲಿ ಇರುತ್ತವೆ? ಹೀಗೆ DNA ಸಂಬಂಧಿಸಿದ ಎಷ್ಟೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಣ ಎಂದಿರುತ್ತೇವೆ, ಅದು ಜೀವಕೋಶ ಎಂದು ಅರ್ಥೈಸಿಕೊಳ್ಳಿ. ಪ್ರತಿ ಮನುಷ್ಯನ ಜೀವನವು ಒಂದೇ ರೀತಿಯಲ್ಲಿ ಶುರುವಾಗುತ್ತದೆ. ತಾಯಿಯಿಂದ ಒಂದು, ತಂದೆಯಿಂದ ಒಂದು ಬರುವ 2 ಕಣಗಳು ಸೇರಿ ಒಂದು ಕಣವಾಗಿ ಬದಲಾಗುತ್ತದೆ. ನಂತರ ಈ ಕಣ 2 ಕಣಗಳಾಗಿ ವಿಭಜಿಸುತ್ತದೆ. ಆ 2 ಕಣಗಳು 4 ಕಣ ಅಥವಾ ಜೀವಕೋಶಗಳಾಗಿ ಹೀಗೆ ಸುಮಾರು 10 ಟ್ರಿಲಿಯನ್ ಕಣಗಳಾಗುವವರೆಗೆ ವಿಭಜಿಸುತ್ತದೆ. ಸರಿ, ಇಷ್ಟು ಕೋಟಿ ಕಣಗಳೆಲ್ಲ ಸೇರಿ ಹೇಗೆ ಒಂದು ಮನುಷ್ಯನ ಆಕಾರಕ್ಕೆ ಮಾರ್ಪಾಡಾಗುತ್ತವೆ? ಯಾವ ಕಣ ಕಣ್ಣುಗಳಾಗಬೇಕು? ಯಾವ ಕಣ ಕೈ ಕಾಲುಗಳು ಬೆರಳುಗಳಾಗಬೇಕು? ಯಾವ ಕಣ ಮೆದುಳಾಗಬೇಕು ಎಂದು ತಿಳಿಸುವುದೇ ಈ DNA ಎಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಅಂದರೆ ನಮ್ಮ ದೇಹ ಯಾವ ರೀತಿಯಲ್ಲಿ ತಯಾರಾಗಬೇಕೆಂಬ ಇನ್ಸ್ಟ್ರಕ್ಷನ್ಸ್ ಫುಲ್ ಈ DNA ಇರುತ್ತದೆ. ಇನ್ನು ಸಿಂಪಲ್ ಆಗಿ ಅಂದರೆ ಸುಲಭವಾಗಿ ಅರ್ಥ ಮಾಡಿಸಬೇಕೆಂದರೆ DNA ಎಂಬುದು ಲೈಬ್ರರಿ ಎಂದುಕೊಂಡರೆ ಅದರ ಒಳಗಡೆ ಇರುವ ಜೀನ್ಸ್ ಎಲ್ಲವೂ ಪುಸ್ತಕಗಳು. ನಾವು ಯಾವ ಬಣ್ಣದಲ್ಲಿ ಇರಬೇಕು, ನಮ್ಮಲ್ಲಿ ಯಾವ ಬ್ಲಡ್ ಗ್ರೂಪ್ ಇರಬೇಕು, ತಲೆ ಎಲ್ಲಿರಬೇಕು, ಕೈಗೆ ಎಷ್ಟು ಬೆರಳುಗಳು ಯಾವ ರೀತಿಯಲ್ಲಿ ಇರಬೇಕು, ಹೀಗೆ ನಮ್ಮ ದೇಹಕ್ಕೆ ಸಂಬಂಧಿಸಿದ ಸಮಾಚಾರವೆಲ್ಲವೂ ಈ ಜೀನ್ಸ್ ರೂಪದಲ್ಲಿ DNA ಇರುತ್ತದೆ. ಹೀಗೆ ನಮ್ಮ DNA ಸುಮಾರು 20,000ದಿಂದ 40,000 ಜೀನ್ಗಳನ್ನು ಒಳಗೊಂಡಿರ್ತವೆ. ಹೀಗೆ ಯಾವ ಜೀವಿಗೆ ಸಂಬಂಧಿಸಿದ DNA ಆ ಜೀವಿಯ ಶರೀರ ನಿರ್ಮಾಣಕ್ಕೆ ಸಂಬಂಧಿಸಿದ ಡಾಟಾ ಇರುತ್ತದೆ. ನಿಮಗೆ ಗೊತ್ತೇ, ಮನುಷ್ಯನ ಶರೀರದ DNAಗಿಂತ ಮೆಕ್ಕೆಜೋಳದಲ್ಲಿ ಇರುವ ಜೀನ್ಸ್ ಹೆಚ್ಚಾಗಿರುತ್ತದೆ. ಸರಿ, ಮೊದಲು ಈ DNA ಹೇಗಿರುತ್ತದೆ ನೋಡೋಣ. ಶ್ರದ್ಧೆ ಇಟ್ಟು ನೋಡಿ. ನಮ್ಮ ಶರೀರದ ಪ್ರತಿಯೊಂದು ಕಣದ ಮಧ್ಯಭಾಗದಲ್ಲಿ ಈ DNA ಎಂಬುದು ಒಂದು ಪರದೆಯನ್ನು ತಿರುಗಿಸಿದ ಆಕಾರದಲ್ಲಿ ಇರುತ್ತದೆ. ಇದು ಅಡೆನಿನ್, ಥೈಮಿನ್, ಗ್ವಾನಿನ್ ಮತ್ತು ಸೈಟೋಸಿನ್ ಎಂಬುವ 4 ಮಾಲಿಕ್ಯೂಲ್ಸ್ನಿಂದ ತಯಾರು ಮಾಡಿರುತ್ತದೆ. ಇವುಗಳನ್ನು ಸಿಂಪಲ್ ಆಗಿ A, T, G, C ಎಂತಲೂ ಕರೆಯುತ್ತಾರೆ. ಇದರಲ್ಲಿ A ಯಾವಾಗಲೂ T ಯ ಜೊತೆ, C ಯು G ಯ ಜೊತೆ ಒಟ್ಟಿಗೆ ಇರುತ್ತವೆ. ನಮ್ಮ ಜೆನೆಟಿಕ್ ವಿಷಯಗಳೆಲ್ಲವೂ ಇವುಗಳ ಆಧಾರದಿಂದ ಸ್ಟೋರ್ ಆಗಿರುತ್ತದೆ. ಪ್ರತಿ ಕಣದಲ್ಲಿಯೂ ಈ DNA ಎಂಬುದು ಒಂದು ದಾರದ ಉಂಡೆಯ ರೀತಿಯಲ್ಲಿ ಇರುತ್ತದೆ. ನಿಮಗೆ ಗೊತ್ತೇ, ಒಂದು ಕಣದಲ್ಲಿ ಇರುವ DNA ತೆಗೆದು ಅದನ್ನು ಬಿಡಿಸಿದಾಗ ಸುಮಾರು 2 ಮೀಟರ್ನಷ್ಟು ಉದ್ದವಿರುತ್ತದೆ. ಈ DNA ನೀವು ಒಂದು ಸಲ ಊಹಿಸಿ ನೋಡಿ. ನಮ್ಮ ಕಣ್ಣಿಗೆ ಕಣದ 0.09 ಮೈಕ್ರೋಮೀಟರ್ ಸೈಜ್ನಲ್ಲಿ ಇರುವ ಒಂದು ಕಣದಲ್ಲಿ 2 ಮೀಟರ್ ಉದ್ದದ DNA ಇದೆ ಎಂದರೆ ಎಷ್ಟು ಅದ್ಭುತವಾದ ನಿರ್ಮಾಣವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ನಮ್ಮ ಶರೀರದಲ್ಲಿ ಇರುವ 10 ಟ್ರಿಲಿಯನ್ ಕಣಗಳನ್ನು ಹೊರಗಡೆ ತೆಗೆದು ಒಂದಕ್ಕೊಂದು ಕನೆಕ್ಟ್ ಮಾಡಿದರೆ ಅದು ನಮ್ಮ ಭೂಮಿಯಿಂದ ಪ್ಲೂಟೋವರೆಗೆ ಹೋಗಿ ಮತ್ತೆ ವಾಪಸ್ಸು ನಮ್ಮ ಭೂಮಿಗೆ ಬಂದರೆ ಎಷ್ಟು ದೂರವಿರುತ್ತದೆಯೋ ಅಷ್ಟು ಉದ್ದದ DNA ನಮ್ಮ ಶರೀರದಲ್ಲಿ ಇದೆ. ಸರಿ, ಹಾಗಾದರೆ DNA ಡಾಟಾ ಹೇಗೆ ಸ್ಟೋರ್ ಆಗುತ್ತದೆ ಎಂಬುದನ್ನು ತಿಳಿಯೋಣ. ನಾವು ಮುಂದೆ ತಿಳಿಸಿದಂತೆ A, T, C, G ಯಾವುದೋ ಒಂದು 3
ಮಾಲಿಕ್ಯೂಲ್ಸ್ ಸೇರಿ ಒಂದು ಅಕ್ಷರವಾಗಿ ಮಾರ್ಪಾಡಾಗುತ್ತವೆ. ಉದಾಹರಣೆಗೆ ATC, TGA, GAC, CAG ಹೀಗೆ. ಇಲ್ಲಿ 3 ಲೆಟರ್ ಸೇರಿ ಒಂದು ಗ್ರೂಪ್ ಆಗಿ ಮಾರ್ಪಟ್ಟಿದೆಯಲ್ಲವೇ? ಇದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ 3000 ಕೋಟಿ ಉದ್ದದ ಅಕ್ಷರಗಳ ಡಾಟಾ ಸ್ಟೋರ್ ಆಗಿರುತ್ತದೆ. ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಲ್ಲಿಯೂ 99.9% DNA ಸೇಮ್ ಇರುತ್ತದೆ. ಇನ್ನು ಉಳಿದ 0.1%ನ ಡಿಫ್ರೆನ್ಸ್ನಿಂದ ನಮ್ಮ ಬಣ್ಣ, ಎತ್ತರ, ಆಕಾರ, ರೂಪ ಹೀಗೆ ಎಲ್ಲದರಲ್ಲಿಯೂ ಇಷ್ಟೊಂದು ಮಾರ್ಪಾಡುಗಳು ಇರುತ್ತವೆ. ಇಷ್ಟೇ ಅಲ್ಲ, ನಮ್ಮಲ್ಲಿರುವ DNA ಮತ್ತು ಚಿಂಪಾಂಜಿಯಲ್ಲಿ ಇರುವ DNA 98% ಮ್ಯಾಚ್ ಆಗುತ್ತದೆ. ಮತ್ತೊಂದು ವಿಚಿತ್ರವೆಂದರೆ ಮನುಷ್ಯನಲ್ಲಿ ಇರುವ DNA ಬಾಳೆಹಣ್ಣಿನಲ್ಲಿ ಇರುವ DNA 50% ಮ್ಯಾಚ್ ಆಗುತ್ತದೆಯಂತೆ. ಸರಿ, ಈ DNAನಲ್ಲಿ ಇರುವ ಬದಲಾವಣೆಗಳು ನಮ್ಮ ಮೇಲೆ ಯಾವ ರೀತಿಯಲ್ಲಿ ಬೀರುತ್ತದೆ ಎಂಬುದನ್ನು ನೋಡೋಣ. ನಾವು ಮುಂದೆಯೇ ತಿಳಿಸಿದಂತೆ DNA ಎಂಬುದು ATGC ಎಂಬುವ ಮಾಲಿಕ್ಯೂಲ್ಸ್ನಿಂದ ಒಂದು ಸೀಕ್ವೆನ್ಸ್ನಿಂದ ನಿರ್ಮಾಣವಾಗಿರುತ್ತದೆ. ಈಗ ಒಂದು ಕಣ 2 ಕಣಗಳಾಗಿ ವಿಭಜನೆಯಾಗುವಾಗ ಮೊದಲ ಕಣದಲ್ಲಿರುವ ಕಣವನ್ನೇ ಎರಡನೆಯ ಕಣ ಸಿಂಪಲ್ ಆಗಿ ಕಾಪಿಯಾಗುತ್ತದೆ. ಆದರೆ ಈ ಸಮಯದಲ್ಲಿ ಒಂದೊಂದು ಸಣ್ಣ ಎರರ್ನಿಂದ ಈ ಸೀಕ್ವೆನ್ಸ್ ಬದಲಾಗಿ DNA ಡ್ಯಾಮೇಜ್ ಆಗುತ್ತದೆ. ಇದೊಂದೇ ಅಲ್ಲ, ಸೂರ್ಯನಿಂದ ಬರುವ ಅಲ್ಟ್ರಾವೈಲೆಟ್ ರೇಸ್ನಿಂದ, ಕೆಲವು ಕೆಮಿಕಲ್ಸ್ನಿಂದ ಮತ್ತು ಧೂಮಪಾನ ಮಾಡಿದರೆ ಈ DNA ಡ್ಯಾಮೇಜ್ ಆಗುತ್ತದೆ. ಹೀಗೆ ಒಂದು ದಿನಕ್ಕೆ ಸುಮಾರು 10 ಲಕ್ಷ DNA ಡ್ಯಾಮೇಜ್ ಆಗುತ್ತದೆ. ಆದರೆ ನಮ್ಮ ಶರೀರದಲ್ಲಿ ಸೆಲ್ಫ್ ರಿಪೇರ್ ಮೆಕ್ಯಾನಿಸಮ್ ಇರುತ್ತದೆ. ಇದು ನಿರಂತರವಾಗಿ ಡ್ಯಾಮೇಜ್ ಆದ DNA ರಿಪೇರಿ ಮಾಡುತ್ತಿರುತ್ತದೆ. ಆದರೆ ಒಂದೊಂದು ಸಲ ಡ್ಯಾಮೇಜ್ ಆದ DNA ರಿಪೇರಿ ಆಗುವುದಿಲ್ಲ. ಇದನ್ನು ಮೊಟಿಟ್ಯೂಷನ್ ಎಂದು ಕರೆಯುತ್ತಾರೆ. ಹೀಗೆ ಡ್ಯಾಮೇಜ್ ಆದ DNAಯಿಂದ ಯಾವುದೇ ತೊಂದರೆ ಆಗದೇ ಇರಬಹುದು ಅಥವಾ ಅದು ನಮಗೆ ಉಪಯೋಗ ಸಹ ಆಗಬಹುದು. ಆದರೆ ಒಂದೊಂದು ಸಲ ಅದು ಕ್ಯಾನ್ಸರ್ಗೆ ಕೂಡ ದಾರಿ ಮಾಡಿಕೊಡುತ್ತದೆ. 1990ರ ಅವಧಿಯಲ್ಲಿ ಅಮೆರಿಕನ ಗೌರ್ಮೆಂಟ್ ಅಸಲು ಮನುಷ್ಯನಲ್ಲಿ ಇರುವ DNA ಸೀಕ್ವೆನ್ಸ್ ಎಲ್ಲ ಯಾವ ರೀತಿಯಲ್ಲಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕೆಂದು, ಇದರಿಂದ ಮನುಷ್ಯನ ಜೆನೆಟಿಕ್ ಕೋಡ್ ತಿಳಿದುಕೊಳ್ಳಬೇಕೆಂದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಶುರು ಮಾಡುತ್ತಾರೆ. ಸುಮಾರು 1000 ಮಂದಿ ವಿಜ್ಞಾನಿಗಳು ಸೇರಿ ಮನುಷ್ಯನಲ್ಲಿ ಇರುವ 3000 ಬೇಸ್ ಪಾರ್ಟ್ಸ್ನಲ್ಲಿರುವ ಅವುಗಳನ್ನು ಸೀಕ್ವೆನ್ಸನ್ನು ತಿಳಿದುಕೊಳ್ಳಲು 13 ವರ್ಷಗಳ ಕಾಲ ಕಷ್ಟಪಟ್ಟಿರುತ್ತಾರೆ. ಈ ಪ್ರಾಜೆಕ್ಟನ್ನು ಮುಕ್ತಾಯ ಮಾಡುವುದರೊಳಗೆ ಸುಮಾರು $3 ಬಿಲಿಯನ್, ಅಂದರೆ ಇವತ್ತಿನ ರೂಪಾಯಿ ವ್ಯಾಲ್ಯೂನಿಂದ 20,000 ಕೋಟಿಗಿಂತಲೂ ಅಧಿಕವಾಗಿ ಖರ್ಚು ಮಾಡಿರುತ್ತಾರೆ. ಅದೇ ಈಗ DNA ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ 1 ಗಂಟೆ ಸಮಯ ಮತ್ತು $1,000ನಲ್ಲಿ ಪೂರ್ತಿಯಾಗುತ್ತದೆ. ಅಂದರೆ ಎಷ್ಟು ವೇಗವಾಗಿ ಈ ಕ್ಷೇತ್ರ ಬೆಳೆಯುತ್ತಿದೆ ಎಂಬುದು ಅರ್ಥವಾಗುತ್ತದೆ. ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಜ್ಞಾಪಕ ಶಕ್ತಿ, ಅವರಿಗೆ ಸಂಬಂಧಿಸಿದ ಕಂಪ್ಲೀಟ್ ಡಾಟಾ ನಮ್ಮ DNAನಲ್ಲಿ ಇರುತ್ತದೆ. ರೀಸೆಂಟಾಗಿ ಒಂದು ಸ್ಟಡೀಸ್ನಲ್ಲಿ ತಿಳಿದು ಬಂದಿದ್ದು ಏನೆಂದರೆ 14 ತಲೆಮಾರಿಗೆ ಸಂಬಂಧಿಸಿದ ಪ್ರಭಾವ ನಮ್ಮ DNAನಲ್ಲಿ ಇರುತ್ತದೆಯಂತೆ. ಇದರಿಂದಲೇ ಕೆಲವು ಮಕ್ಕಳಿಗೆ ತಂದೆ ತಾಯಿ ಅಥವಾ ತಾತ ಮಾವನ ಹೋಲಿಕೆಗಳು ಇರುತ್ತವೆ. ಇಲ್ಲವೆಂದರೆ ಎಷ್ಟೋ ತಲೆಮಾರಿನಿಂದ ಕೆಲವು ವ್ಯಾಧಿಗಳು, ರೋಗಗಳು ವಂಶ ಪಾರಂಪರ್ಯವಾಗಿ ಬರುವುದಕ್ಕೆ ಕಾರಣ ಅವರ ಪೂರ್ವಜರ DNAನಲ್ಲಿ ಆ ಸಮಾಚಾರ ಎಂಬುದು ಇರುವುದು ನಾವು ಗಮನಿಸಿರುತ್ತೇವೆ. ಕೆಲವರಿಗೆ ಕೆಲವು ಶಕ್ತಿಗಳು ಹುಟ್ಟಿನಿಂದಲೇ ಬಂದಿರುತ್ತವೆ. ಚಿಕ್ಕ ವಯಸ್ಸಿನಲ್ಲೇ ಚಿತ್ರಕಲೆ, ಲೆಕ್ಕಗಳನ್ನು ಕರೆಕ್ಟಾಗಿ ಮಾಡುವುದು, ಸಂಗೀತದ ವಿದ್ಯೆಗಳು ಬಂದಿರುತ್ತವೆ. ಇದಕ್ಕೆ ಕಾರಣ ಈ DNA ಮುಖಾಂತರ ಮಕ್ಕಳಿಗೆ ಬಂದಿರುತ್ತದೆ. ಹೀಗೆ ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಸ್ಟೋರೇಜ್ ಎಲ್ಲ ಈ DNAನಲ್ಲಿ ಸ್ಟೋರ್ ಆಗಿರುತ್ತದೆ. ಒಂದು ಸ್ಟಡಿಯ ಪ್ರಕಾರ 1 ಗ್ರಾಮ್ DNAನಲ್ಲಿ ಸುಮಾರು 215 ಪೆಟಾಬೈಟ್ಸ್ ಡಾಟಾ ಸ್ಟೋರ್ ಮಾಡಬಹುದಂತೆ. ಅಂದರೆ 21,50,00,000 GB ಎಂದಾಗುತ್ತದೆ. ಇತ್ತೀಚೆಗೆ ವಿಜ್ಞಾನಿಗಳು ಡಿಜಿಟಲ್ ಡಾಟಾವನ್ನು DNAನಲ್ಲಿ ಸೇವ್ ಮಾಡಲು ಶುರು ಮಾಡಿದ್ದಾರೆ. ಫಸ್ಟ್ ಡಿಜಿಟಲ್ ಡಾಟಾವನ್ನು ಬೈನರಿಯಾಗಿ ಬದಲಿಸುತ್ತಾರೆ. ನಂತರ ACTG ಎಂಬುವ 4 ಅಕ್ಷರಗಳಿರುವ DNAಗೆ ಎನ್ಕ್ರಿಪ್ಟ್ ಮಾಡುತ್ತಾರೆ. ಈಗ ನಾವು ಉಪಯೋಗಿಸುತ್ತಿರುವ CD ಮೆಮೊರಿ ಕಾರ್ಡ್ನಲ್ಲಿರುವ ಡಾಟಾ ಕೆಲವು ಸಮಯದವರೆಗೆ ಮಾತ್ರವೇ ಇರುತ್ತದೆ. ಆದರೆ DNAನಲ್ಲಿ ಸೇವ್ ಮಾಡಿದ ಡಾಟಾ ಕೆಲವು ಸಾವಿರಾರು ವರ್ಷಗಳವರೆಗೂ ಭದ್ರವಾಗಿ ಇರುತ್ತದೆ. ಈಗ ನಾವು ಡಾಟಾವನ್ನು ಸ್ಟೋರ್ ಮಾಡಲು ದೊಡ್ಡ ದೊಡ್ಡ ಸರ್ವರ್, ದೊಡ್ಡ ಡಾಟಾ ಸ್ಟೋರೇಜ್ ಸೆಂಟರ್ಗಳನ್ನು ಉಪಯೋಗಿಸುತ್ತಿದ್ದೇವೆ. ಅದೇ DNAನಲ್ಲಿ ಸ್ಟೋರ್ ಮಾಡುವ ಪದ್ಧತಿ ಬಂದರೆ 10 ಕೋಟಿ HD ಮೂವೀಸ್ಗಳನ್ನು ಪೆನ್ಸಿಲ್ನ ಮೇಲೆ ಇರುವ ಸಣ್ಣ ಎರೇಸರ್ ಸೈಜ್ನಲ್ಲಿ ಸೇವ್ ಮಾಡಬಹುದು. ಒಂದು ಶೂ ಬಾಕ್ಸ್ ಇರುವ ಸೈಜ್ನಲ್ಲಿ DNAನಲ್ಲಿ ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಿಷಯಗಳನ್ನು ಸ್ಟೋರ್ ಮಾಡಬಹುದು. ಭವಿಷ್ಯತ್ತಿನಲ್ಲಿ ಈ ಇಮೇಜ್ ಫೈಲ್ಸ್ ಎಲ್ಲವನ್ನು ಈ DNA ಸ್ಟೋರೇಜ್ನಲ್ಲಿ ಸೇವ್ ಮಾಡುವ ಕಾಲ ಬರುತ್ತಿದೆ. ಈಗ ನಮ್ಮ ವಿಜ್ಞಾನಿಗಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಅದು ಜೀನೋಮ್ ಎಡಿಟಿಂಗ್. ಅದು ಏನೆಂದರೆ ನಮ್ಮಲ್ಲಿರುವ DNAಯನ್ನು ಎಡಿಟ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಬದಲಿಸುವ ಟೆಕ್ನಾಲಜಿ. ಇದನ್ನು ಕ್ರಿಸ್ಪರ್ ಅಂತಲೂ ಕರೆಯುತ್ತಾರೆ.
ಕೆಲವು ಕುಟುಂಬಗಳಲ್ಲಿ ಎಷ್ಟೋ ರೋಗಗಳು ವ್ಯಾಧಿಗಳು ತಲಾಂತರದಿಂದ ಪೀಡಿಸುತ್ತಿವೆ. ಇಂತಹ ವ್ಯಾಧಿ ಅವರ ಮಕ್ಕಳಿಗೆ ಬರದೇ ಇರುವಂತೆ ಆ DNA ಇರುವ ಜೆನೆಟಿಕ್ ವಿಷಯವನ್ನು ತೆಗೆದುಹಾಕಬಹುದು. ಒಂದು ವೇಳೆ ತಂದೆ ಬಲವಾಗಿ ತಾಯಿ ಬುದ್ಧಿವಂತೆಯಾಗಿದ್ದರೆ ಈ ಎರಡೂ DNA ಸೇರಿಸಿ ಶಕ್ತಿಯುತವಾಗಿ ಅತಿ ಬುದ್ಧಿವಂತನಾಗಿ ತಯಾರು ಮಾಡಬಹುದು. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನನ ಮರಣ ಹೊಂದುತ್ತಿರುವುದು ವೃದ್ಧಾಪ್ಯದಿಂದ. ಅಂದರೆ ಈ ವೃದ್ಧಾಪ್ಯವನ್ನು ಸ್ಲೋ ಮಾಡಿ ಮನುಷ್ಯನ ಆಯಸ್ಸನ್ನು ಜಾಸ್ತಿ ಮಾಡುವ ದಿಶೆಯಲ್ಲಿಯೂ ಪ್ರಯೋಗಗಳು ನಡೆಯುತ್ತಿವೆ. ನಿಮಗೆ ಗೊತ್ತೇ, ಜೆಲ್ಲಿ ಫಿಶ್ಗಳು ಯಾರಾದರೂ ಸಾಯಿಸಿದರೆ ಸಾಯುತ್ತವೆ, ಆದರೆ ವಯಸ್ಸಾಗಿ ಸತ್ತಿರುವುದು ಚರಿತ್ರೆಯಲ್ಲೇ ಇಲ್ಲವಂತೆ. ಇದರಿಂದ ಜೆಲ್ಲಿ ಫಿಶ್ನಲ್ಲಿ ಇರುವ DNA ತೆಗೆದು ಮನುಷ್ಯನ DNAಗೆ ಸೇರಿಸುವ ಪ್ರಯತ್ನಗಳು ನಡೆಯುತ್ತಿವೆಯಂತೆ. ಅಂದರೆ ಮನುಷ್ಯನು ಸಾಯುವುದನ್ನು ತಡೆಯುವುದು ಅಸಾಧ್ಯವಾದ್ದರಿಂದ ಸ್ವಲ್ಪ ಸಮಯವಾದರೂ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸುವ ದಿಶೆಯಲ್ಲಿ ಪ್ರಯೋಗಗಳು ನಡೆಯುತ್ತಿವೆ. ಈ ಕ್ರಿಸ್ಪರ್ ಟೆಕ್ನಾಲಜಿಯಿಂದ ಕ್ಯಾನ್ಸರ್, ಏಡ್ಸ್ನಂತಹ ಭಯಂಕರ ವ್ಯಾಧಿಗಳನ್ನು ಗುಣಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇತ್ತೀಚೆಗೆ ಜಪಾನ್ಗೆ ಸೇರಿದ ಹೋಪ್ ಯೂನಿವರ್ಸಿಟಿಗೆ ಸೇರಿದ ವಿಜ್ಞಾನಿಗಳು ಈ ಕ್ರಿಸ್ಪರ್ ಜೆನೆಟಿಕ್ ಮುಖಾಂತರ ಏಡ್ಸ್ ತಗುಲಿದ ಕಣಗಳಲ್ಲಿ ವೈರಸ್ ಡೆವಲಪ್ ಆಗದಂತೆ ಈ ರೀತಿಯಲ್ಲಿ ಬ್ಲಾಕ್ ಮಾಡಿದ್ದಾರಂತೆ. ಈ ಜೆನೆಟಿಕ್ ಇಂಜಿನಿಯರಿಂಗ್ನ ಮುಖ್ಯ ಉದ್ದೇಶವೆಂದರೆ ರೋಗಗಳನ್ನು ಗುಣಪಡಿಸುವುದು, ಯಾವುದೇ ಲೋಪದೋಷಗಳಿಲ್ಲದೆ ಮಕ್ಕಳನ್ನು ಹುಟ್ಟಿಸಲು, ಮನುಷ್ಯನ ಜೀವಿತಾವಧಿಯನ್ನು ಹೆಚ್ಚಿಸುವುದು. ಆದರೆ ಈ DNA ಎಡಿಟಿಂಗ್ ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕು. ತಪ್ಪಾಗಿ ಜೀನ್ಸ್ ಎಡಿಟ್ ಮಾಡಿದರೆ ನಾವು ಊಹಿಸದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಕೊನೆಯದಾಗಿ, ಪ್ರಾಣವಿರುವ ಪ್ರತಿಯೊಂದು ಜೀವಿಯು ಯಾವ ರೀತಿಯಲ್ಲಿ ಹುಟ್ಟಬೇಕು, ಯಾವ ರೀತಿಯಲ್ಲಿ ಬೆಳೆಯಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಿರ್ಣಯಿಸುವುದು ಈ DNA. ಒಂದು ವೇಳೆ ನಮ್ಮನ್ನು ನಾವು ಕಂಪ್ಯೂಟರ್ ಎಂದುಕೊಂಡಾಗ ಈ DNA ಅದರಲ್ಲಿ ಇರುವ ಸಾಫ್ಟ್ವೇರ್ ಎಂದಾಗುತ್ತದೆ. ಸಾಫ್ಟ್ವೇರ್ ಇಲ್ಲದೆ ಕಂಪ್ಯೂಟರ್ ರನ್ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಈ DNA ಇಲ್ಲವಾದಲ್ಲಿ ನಮ್ಮ ಬಾಡಿಯು ರನ್ ಆಗುವುದಿಲ್ಲ. ಕಣ್ಣಿಗೆ ಕಾಣಿಸದ ಒಂದು ಚಿಕ್ಕ ಕಣದಲ್ಲಿ ಇಷ್ಟು ಲಕ್ಷ ಸಂಖ್ಯೆಯ ಜೀವಿಗಳನ್ನು ನಡೆಸುವ ವಿಧಾನದಲ್ಲಿ DNA ಇರುವುದು ತಲಾಂತರದಿಂದ ಜೆನೆಟಿಕ್ ಇನ್ಫಾರ್ಮೇಷನ್ ಮೆಟೀರಿಯಲ್ಗಳನ್ನು ಭದ್ರವಾಗಿಡುವುದು. ಈ ಸಂಕ್ಲಿಷ್ಟಕರವಾದ ನಿರ್ಮಾಣ ಕೆಲಸ ಮಾಡುವ ವಿಧಾನ ನಿಜವಾಗಿಯೂ ಒಂದು ಅದ್ಭುತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.